ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಆಸೆ ಸೀರಿಯಲ್ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ತಾರಾ ರೋಡಲ್ಲಿ ನಡ್ಕೊಂಬರ್ತಾ ಇರ್ತಾಳೆ. ಅವಳಿಗೆ ತುಂಬ ಊಟ ಮಾಡದೇ ಇರೋದ್ರಿಂದ ತುಂಬ ತಲೆ ಸುತ್ತಾ ಇರುತ್ತೆ. ತಲೆ ಸುತ್ತ ಬಂದು ಇನ್ನೇನು ಬಿದ್ದೋಗಕ್ಕೆ ಹೋಗ್ತಾ ಇರ್ತಾಳೆ. ಆವಾಗ ಓಡ್ ಬಂದು ರಂಗನಾಥ್ ಅವ್ರು ಇಟ್ಕೊತಾರೆ. ಯಾಕಮ್ಮ ಯಾಕೆ ಬಿದ್ದೋಗ್ತಿದ್ದೆಲ್ಲ, ಯಾಕೆ ಸುಸ್ತಾಯ್ತಾ ಅಂತ ಕೇಳ್ತಾರೆ. ಹೌದು, ಸ್ವಲ್ಪ ತಲೆ ಸುತ್ತಾ ಇತ್ತು ಅಂತ ಹೇಳ್ತಾಳೆ. ಆವಾಗ ಕರ್ಕೊಬಂದು ಒಂದು ಕಡೆ ಕುಂಡಿಸ್ಬಿಟ್ಟು ಒಂಚೂರು ನೀರು ಕೊಡೋ ಕೇಶವ ಅಂತ ಅವರು ಫ್ರೆಂಡ್ ಹತ್ರ ನೀರಿಸ್ಕೊಂಬಿಟ್ಟು ನೀರನ್ನ ಕುಡಿಸ್ತಾರೆ. ಈಗ ಸ್ವಲ್ಪ ನನಗೆ ಸಮಾಧಾನ ಆಯಿತು, ನಿಮ್ಮ ಕೈ ಸೋಗ್ತಿದ್ದಂಗೆ ನನ್ನ ಸುಸ್ತೆಲ್ಲ ಹೊಂಟೋಯ್ತು, ತುಂಬ ಟ್ಯಾಂಕ್ಸ್ ಅಂಕಲ್ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಯಾಕಮ್ಮ ಊಟ ಮಾಡಿರಲಿಲ್ವಾ, ಏನಾಯಿತು ನಿನಗೆ ಅಂತ ಕೇಳ್ತಾರೆ. ಅಯ್ಯೋ ಹಂಗೇನಿಲ್ಲ, ಸ್ವಲ್ಪ ತಲೆ ಸುತ್ತ ಬಂದ್ಬಿಡ್ತು, ಈಗ ನೀರು ಕುಡಿದ್ನೆಲ್ಲ ಸ್ವಲ್ಪ ಸುಧಾರಿಸ್ಕೊಂಡೆ ಅಂತ ಹೇಳ್ತಿರ್ತಾಳೆ. ಹೌದಾ, ಒಂದು ನಿಮಿಷ ಕೇಶವ ಕೊಡ ಇಲ್ಲಿ ಅಂತೇಳಿ ಪ್ರಸಾದನ ತಗೊಳಮ್ಮ, ಈ ಪ್ರಸಾದನ ತಿನ್ನು ಅಂತ ಹೇಳ್ತಾರೆ. ಆವಾಗ ಇಲ್ಲ ಸರ್, ನನಗೆ ಆ ಪ್ರಸಾದ ಬೇಡ ಅಂತ ಹೇಳ್ತಾಳೆ. ಏನಮ್ಮ ಪ್ರಸಾದ, ಭಗವಂತನ ಪ್ರಸಾದನ ಯಾವತ್ತೂ ಬೇಡ ಅಂತ ಹೇಳ್ಬಾರ್ದು ಅಂತ ರಂಗನಾಥ್ ಹೇಳ್ತಾರೆ. ಆವಾಗ ಇಲ್ಲ ಸರ್, ಆ ದೇವ್ರಿಗೆ ನಮ್ಮ ಕಂಡ್ರೆ ತುಂಬ ಕೋಪ, ಇಷ್ಟರಲ್ಲೇ ನನ್ನ ಅಪ್ಪನ ಕಿತ್ಕೊಂಡ್ಬಿಟ್ರು, ನನಗೆ 2 ದಿನ ಆಯಿತು ನಮ್ಮ ಅಪ್ಪ ತೀರೋಗಿ ಅಂತ ಹೇಳ್ತಾರೆ. ಆವಾಗ ರಂಗನಾಥ್ಗೂ ತುಂಬ ಬೇಜಾರಾಗುತ್ತೆ. ಈ ಒಂದು ವಿಷಯದಲ್ಲಿ ಮಾತ್ರ ನನಗೆ ದೇವ್ರ ಮೇಲೆ ತುಂಬ ಕೋಪ, ತುಂಬ ಬೇಕಾಗಿರೋರನ್ನೇ ನಮ್ಮಿಂದ ದೂರ ಮಾಡಿಬಿಡ್ತಾನೆ. ಆದರೆ ನೀನು ಈ ಪ್ರಸಾದನ ತಿನ್ಬೋದಮ್ಮ, ನೀನು ನಿನ್ನ ಅಪ್ಪನ ಕಳ್ಕೊಂಡಿದ್ಯಾ, ಆದರೆ ನಿನ್ನ ಕಣ್ಮುಂದೆನೇ ಇದ್ದಾರೆ ನೋಡು ನಿನ್ನ ಅಪ್ಪ, ಅವನು ಎಲ್ಲರಿಗೂ ನಿಜವಾದ ಅಪ್ಪ, ಅಂದರೆ ಅವನು ಎಲ್ಲರಿಗೂ ನಿಷ್ಕಲ್ಮಶವಾಗಿ ಎಲ್ರಿಗೂ ತಂದೆಯಾಗಿರ್ತಾನೆ. ಅವನು ಯಾವತ್ತೂ ಯಾರಿಗೂ ಪ್ರೀತಿ ಕಮ್ಮಿ ಮಾಡೋದಿಲ್ಲ. ನೀ ಈ ಪ್ರಸಾದಕ್ಕೆ ಯಾವ ದೋಷನೂ ಇಲ್ಲ ತಾಯಿ, ನೀನು ತಿನ್ನು, ಈ ಪ್ರಸಾದ ತಿನ್ನೋದ್ರಿಂದ ಏನೂ ಆಗೋದಿಲ್ಲ, ನೀನು ತಿನ್ನು ಅಂತ ಹೇಳ್ತಾರೆ. ಆವಾಗ ಅವಳು ತಿನ್ನೋದಕ್ಕೂ ಕೈ ನಡುಗ್ತಾ ಇರುತ್ತೆ. ಅದಕ್ಕೇ ಅಯ್ಯೋ ತಿನ್ನೋದಕ್ಕೂ ತುಂಬ ಕಷ್ಟಪಡ್ತಿದ್ಯಾಕಂತ ನಾನು ನಿನಗೆ ತಿನ್ನಿಸ್ತೀನಿ ಇರು ಅಂತ ಹೇಳ್ಬಿಟ್ಟು ಪ್ರಸಾದನ ತಿನ್ನಿಸ್ತಾ ಅಮ್ಮ ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಆವಾಗ ಅವಳು ತಾರಾ ಅಂತ ಹೇಳ್ತಾಳೆ. ಆವಾಗ ಶಾಕ್ ಆಗುತ್ತೆ ರಂಗನಾಥ್ ಅವ್ರಿಗೆ. ಅಯ್ಯೋ ನನ್ನ ಮಗಳು ತಾರಾ ಅಂತ ಹೇಳಿ ಅವರು ಅದನ್ನು ಫ್ಲ್ಯಾಶ್ ಬ್ಯಾಕ್ ನೆನ್ಪು ಮಾಡ್ಕೊತಾ ಇರ್ತಾರೆ. ರಂಗನಾಥ್ ಕಣ್ಣು ತುಂಬ್ಕೊಂಡಿರುತ್ತೆ. ಅದನ್ನ ನೋಡ್ಬಿಟ್ಟು ತಾರಾ ಕೇಳ್ತಾಳೆ, ಯಾಕೆ ಅಂಕಲ್ ಅಳ್ತಾ ಇದ್ದೀರಾ ಅಂತ. ಆವಾಗ ಕೇಶವ ಅವ್ರು ಹೇಳ್ತಾರೆ, ಅವನಿಗೆ ಒಬ್ಬಳು ಮಗಳಿದ್ಲಮ್ಮ ತಾರಾ ಅಂತ, ಅವನು ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಬಿಟ್ಟ, ಅದಕ್ಕೇ ತಾರಾ ಅನ್ನೋ ಒಂದು ಹೆಸರು ಕೇಳಿದ್ರೆ ಸಾಕು ಅವನಿಗೆ ತುಂಬ ಬೇಜಾರಾಗುತ್ತೆ, ಅದಕ್ಕೇ ಅವನು ಅಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸಾರಿ ಸರ್, ನಾನು ತಾರಾ ಅಂತ ಹೇಳಿ ನಿಮಗೆ ತುಂಬ ಬೇಜಾರು ಮಾಡಿದೆ ಅನಿಸುತ್ತೆ ಅಂತ ತಾರಾ ಹೇಳ್ತಾಳೆ. ಆವಾಗ ಅಯ್ಯೋ ಹಂಗೇನಿಲ್ಲ ಪುಟ್ಟ, ನೀನು ತಿನ್ನು ಬಾಯಿಲಿ ಅಂತ ಹೇಳ್ಬಿಟ್ಟು ತಿರ್ಗಾ ಪ್ರಸಾದನೆಲ್ಲ ತಿನ್ನಿಸ್ತಾರೆ. ತಿನ್ನಿಸಾದ್ಮೇಲೆ ನೀನೀಗ ಎಲ್ಲಿ ಉಳ್ಕೊಂಡಿದ್ದೀಯಮ್ಮ ಅಂತ ಹೇಳ್ತಾರೆ. ನಮ್ಮ ಆಂಟಿ ಮನೇಲಿ ಉಳ್ಕೊಂಡಿದ್ದೀನಿ ಅಂತ ತಾರಾ ಹೇಳ್ತಾಳೆ. ಓಕೆ, ಏನಾದ್ರು ನಿಮ್ಮ ಆಂಟಿ ಮನೆಗೆ ಬಿಟ್ಬಿಟ್ಟು ಬರೋದಾ ಅಂತ ಕೇಳ್ತಾರೆ. ಇಲ್ಲ ಅಂಕಲ್, ನಾನು ಪರವಾಗಿಲ್ಲ, ನಾನು ಹೋಗ್ತೀನಿ, ಈಗ ನಾನು ಸ್ವಲ್ಪ ಆರಾಮಿದ್ದೀನಿ, ನನಗೆ ಸ್ವಲ್ಪ ಸುಸ್ತೆಲ್ಲ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ತಾರಾ ಅಲ್ಲಿಂದ ಹೋಗ್ತಾಳೆ. ಆವಾಗ ರಂಗನಾಥ್ ಮತ್ತು ಕೇಶವ ಅವರು ಹೋಗ್ತಾ ಇರ್ತಾರೆ. ಓಕೆ ಕೇಶವ, ನನಗೆ ಕೆಲಸ ಇದೆ, ಸ್ವಲ್ಪ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ರೋಡಲ್ಲಿ ಹೋಗ್ತಾ ಇರ್ತಾರೆ. ಆವಾಗ ಒಬ್ಬ ಬೈಕಲ್ಲಿ ಫಾಸ್ಟಾಗಿ ಬಂದು ಗುದ್ಕೊಂಡು ಹೋಗ್ಬಿಡ್ತಾನೆ. ಆವಾಗ ರಂಗನಾಥ್ ಅವ್ರು ಕೆಳಗಡೆಗೆ ಬಿದ್ದೋಗ್ಬಿಡ್ತಾರೆ. ಆವಾಗ ಅವ್ರನ್ನ ಏನು ಮಾಡೋದು ಅಂತ ಗೊತ್ತಾಗ್ದೇನೆ ಕೇಶವ ಅವರು ಓಡ್ ಬಂದು ಆಟೋಲ್ಲಿ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿಬಿಟ್ಟು ಫಸ್ಟು ಸೂರ್ಯಂಗೆ ಫೋನ್ ಮಾಡ್ತಾರೆ. ಸೂರ್ಯ ಈ ಮೀನಿಗೆ ಫೋನ್ ಮಾಡಿಬಿಟ್ಟು ಅವರಿಬ್ಬರೂ ಹಾಸ್ಪಿಟ್ಲಿಗೆ ಬರ್ತಾರೆ. ಸೂರ್ಯ ಹೆಂಗಾಯಿತು ಅಂಕಲ್ ಇದೆಲ್ಲ ಅಂತ ಕೇಳ್ತಾನೆ. ಅವಾಗ ಅಯ್ಯೋ ರೋಡಲ್ಲಿ ನಾವು ನಡ್ಕೊಂಡು ಬರ್ತಾ ಇದ್ವಿ, ನಾನು ಹೋಗ್ತೀನಿ ಅಂದ್ಬಿಟ್ಟು ರಂಗ ಹೋಗ್ತಾ ಇದ್ದ, ಅವಾಗ ಒಬ್ಬ ಬೈಕಲ್ಲಿ ಫಾಸ್ಟಾಗಿ ಬಂದ್ಬಿಟ್ಟು ಗುದ್ಬಿಟ್ಟ ಅಂತ ಹೇಳ್ತಾರೆ. ಅಯ್ಯೋ ಪಾಪಿ, ನನ್ನ ಮಗ ಗುದ್ಬಿಟ್ಟು ಹಂಗೆ ಹೊಂಟೋದು ನಾನು ನೋಡ್ದೇನೆ ಅಂತ ಹೇಳಿ ಅವ್ರು ಸೂರ್ಯ ತುಂಬ ಕೋಪ ಮಾಡ್ಕೊತಾ ಇರ್ತಾನೆ. ಅವಾಗ ಮೀನ ಸಮಾಧಾನ ಮಾಡ್ತಾಳೆ. ಮನೋಜು ಮತ್ತು ರವಿನೂ ಬರ್ತಾರೆ. ಅವಾಗ ಹೆಂಗಾಯ್ತು ಇದೆಲ್ಲ ಅಂತ ಕೇಳ್ತಾರೆ. ಅವಾಗ ಅಲ್ಲಿ ನಡೆದಿದ್ದ ಘಟನೆ ಬಗ್ಗೆ ಕೇಶವ ಅವರು ಹೇಳ್ತಾರೆ. ಅವಾಗ ಎಲ್ಲ ಆಗಿದ್ದು ಇವಳಿಂದನೇ, ನಾನು ಅವತ್ತೇ ಹೇಳ್ದೆ ಇವಳನ್ನ ಮನೇಲಿ ಇಟ್ಕೊಳ್ಳೋದು ಬೇಡ, ಇವಳಿಂದ ಸಮಸ್ಯೆ ಆಗುತ್ತೆ ಅಂತ ಅವತ್ತೇ ಜ್ಯೋತಿಷಿಗಳು ಹೇಳಿದ್ರು. ನೀವು ಎಲ್ಲಿ ಕೇಳ್ತೀರಾ ನನ್ನ ಮಾತನ್ನು, ನನ್ನ ಅರ್ಶಿನ ಕುಂಕುಮನ ಕಳಿಸ್ಬೇಕು ಅಂತಲೇ ನೀವು ಕಾಯ್ಕೊಂಡಿದ್ದೀರಾ. ನನ್ನ ಯಜಮಾನ್ರಿಗೆ ಏನಾದರೂ ಆಯಿತು ಅಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ, ಈಗಲಾದರೂ ಗೊತ್ತೈತೇನೋ ನಿನಗೆ, ಇವಳಿಂದನೇ ಎಲ್ಲ ಆಗ್ತಾ ಇರೋದು ಅಂತ ಶಾಂತಿ ಸೂರ್ಯಂಗೆ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಅಯ್ಯೋ ಸಕ್ಕರೆ, ಏನು ಹೇಳ್ತಿದ್ಯಾ ನೀನು, ಪಾಪ ಮೀನ ಏನು ಮಾಡ್ತಾಳೆ, ಮೀನ ಏನು ತಪ್ಪು ಮಾಡಿಲ್ಲ, ಅವಳಿಂದ ಏನೂ ಆಗ್ತಾ ಇಲ್ಲ, ಅವಳಿಂದ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಅವಳು ಅವ್ನು ಯಾರೋ ಹೇಳ್ದ ಅಂದ್ಬಿಟ್ಟು ನೀನು ಜ್ಯೋತಿಷಿ ಮಾತು ಕೇಳ್ಕೊಂಡು ಮೂಢನಂಬಿಕೆಯಿಂದ ಏನೇನೋ ಮಾತಾಡ್ತಾ ಇದೆಯಾ, ನಿನಗೂ ಒಂಚೂರು ಬುದ್ಧಿ ಇಲ್ಲ, ನಿನ್ಗೆ ಯಾವಾಗ ಬುದ್ಧಿ ಬರುತ್ತೋ ಆ ದೇವ್ರಿಗೇ ಗೊತ್ತು, ನೀನು ಇದೆಲ್ಲ ಮಾತಾಡಬೇಡ, ನೀನು ಈ ಮಾತನ್ನು ನಾನು ಯಾವತ್ತೂ ಒಪ್ಪೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ನೀವು ಹಿಂಗೇನೆ ಹಠ ಮಾಡ್ತಾ ಇರ್ರಿ, ಅವಳನ್ನ ಮನೇಲಿ ಇಟ್ಕೊಳೋದ್ರಿಂದ ನನ್ನ ಯಜಮಾನ್ ನಾನು ಕಳ್ಕೊತೀನಿ ಅಂದರೆ ನಾನಂತೂ ಆ ಮನೇಲಿ ನಾನು ಅವಳನ್ನ ಉಳ್ಸ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ, ನೀನು ಇಲ್ಲಿಂದನೇ ಫಸ್ಟು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೊಂಟೋಗ್ಬಿಡೆ, ನೀನು ಮಾತ್ರ ನಮ್ಮ ಮನೆಗೆ ಬರಬೇಡ ಅಂತ ಶಾಂತಿ ಬೈತಾ ಇರ್ತಾಳೆ. ಅದನ್ನೆಲ್ಲ ನೋಡ್ಬಿಟ್ಟು ಮೀನುಗೆ ತುಂಬ ಬೇಜಾರಾಗ್ತಾ ಇರುತ್ತೆ, ಕಣ್ಣೀರಾಗ್ತಾ ಇರ್ತಾಳೆ. ಸೂರ್ಯ ಸಮಾಧಾನ ಮಾಡೋದಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಆದ್ರೂ ಅವಳು ನನ್ನಿಂದ ಯಾಕೆ ನಮ್ಮ ಮಾವಂಗೆ ಹಿಂಗಾಗಬೇಕು, ನನ್ನ ಮಾವಂಗೆ ಈ ಥರ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅವಳು ತುಂಬ ಅಳ್ತಾ ಇರ್ತಾಳೆ. ಆದರೆ ಸೂರ್ಯ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಇವತ್ತಿನ ಪ್ರೊಮೋ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.